ನನ್ನ ಮಕ್ಕ ನೀವೆಲ್ಲ ಎಲ್ಲ ಕುರಿಗಳು ಬಿದ್ದಂಗೆ ಬಿದ್ರಲ್ಲೇ ಅಲ್ಲ ಕಣ್ರಲ್ಲೇ ಅವ್ನು ಬುದ್ಧಿವಂತ ಅವನು ನೋಡು ಹೆಂಗ ಜಂಪ್ ಮಾಡ್ಬಿಟ್ಟ ಅವನೊಬ್ನೇ ಅಲ್ಲ ಅವಳು ಬುದ್ಧಿವಂತ ಅವಳು ಜಂಪ್ ಮಾಡ್ಬಿಟ್ಲು ಲೇ ಇದು ಲವ್ ಜಂಪ್ ಕಂಡ್ರು ಅಲ್ಲ ಕಣ ನನ್ ತೆಕ್ರ ದಡ್ಡ ಗೊತ್ತಾಗಲ್ಲ ನೀನ್ ತಿಳ್ಕೊಬೇಕಲ್ವಾ ಅವ್ನ ಯಾಕೆ ಬಂದ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡ್ರ ತಿಳ್ಕೋಬೇಕು ಅವನೇನು ಕರೆಕ್ಟ್ ಕಡ ನಿಂಗೆ ಬಾಡಿ ಇದೆ ಟ್ರೈನ್ ಇಲ್ಲ ಅಯ್ಯೋ ನನ್ ಮಗನೇ ತಪ್ಪಲೆ ಅನ್ನ ತಿಂತೀಯ ನೀನು ನನಗೆ ಏನ್ ಬೇಕಾದ್ರೆ ಮಾಡ್ಬೇಕ ನೀವು ಲೇ ಹೋಗ್ರು ಅವ್ನ ಹಂಗಿರೋ ಗುಂಡಿ ಕಿತ್ಕೊಂಬರ ನೋಡೋಣ ನನ್ನ ಮಕ್ಕಳ ನನಗೇನೋ ಹೊಡಿತೀರ ಸಿಂಗಲ್ ಪ್ಯಾಕ್ ಅವ್ನು 8 ಪ್ಯಾಕ್ಸ್ ಅವ್ನ್ ಹೊಡಿರಿ ನೋಡೋಣ ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಸರೋವರ ಜಿಲ್ಲೆಲ್ಲ ಜಿಲ್ಲೆಲ್ಲ ಜಿಲ್ಲೆದ್ದಾರೆ ಇಡೀ ಕರ್ನಾಟಕದಲ್ಲಿ ತಾಯಿನ ಎಷ್ಟು ಸುಲಭವಾಗಿ ಮೋಸ ಮಾಡೋ ಒಳ್ಳೆ ಮಗನ್ನ ನೀನೊಬ್ಬನೇ ಕಡೆ ನೋಡಿದ್ದೆ ನೋಡು ಅವ್ರ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ ಆದ್ರೆ ಭಾವ ಅರ್ಥ ಆಯ್ತು ನೀವ್ ಯಾರು ಚೆನ್ನಾಗಿ ಓದ್ತಾ ಇಲ್ಲ ಏನೋ ತರಲೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾಗಿತ್ತು ನೀವ್ ತರಲೆ ಮಾಡಿ ನಾನ್ ಬೇಡ ಅನ್ನಲ್ಲ ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳು ಓದಿ ಲಾಯರು ಡಾಕ್ಟ್ರು ಇಂಜಿನಿಯರು ಆಗ್ತಾರೆ ಅಂತ ಆಸೆಯಿಂದ ತಂದೆ ತಾಯಿ ಕನಸು ಕಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ ಕನಸನ್ನ ಚೂರ್ ಚೂರ್ ಮಾಡಬೇಡಿ ಶ್ರದ್ಧೆಯಿಂದ ಓದಿ ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ ಕಾಲೇಜಲ್ಲಿ ನಮ್ಗೆ ವ್ಯಾಲಿನೇ ಇಲ್ಲ ಕಣ ಅದು ತಮ್ಗೆ ನಮ್ಗೆಲ್ಲ ಗೋವಿಂದ ಬರ್ತಾವನು ಏನಾದ್ರೂ ಸಾಧನೆ ಮಾಡುವಂತನೋ ಏನ್ ಮಾಡೋದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಏನ್ರಯ್ಯ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಸರ್ ಯಾಕೆ ಯೋಚನೆ ಮಾಡ್ತೀರಾ ನೀವು ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧಿಸಬಹುದು ಏನ್ ಬೇಕಾದ್ರೂ ಸಾಧಿಸಬಹುದು ಸರ್ ಸಾಧಿಸಬಹುದು ಸಾಧ್ಯ ಇಲ್ಲ ಸರ್ ಬೇಕಾದಷ್ಟು ಜನ ಪ್ರೂವ್ ಮಾಡಿದ್ದಾರೆ ನೀವು ಪ್ರೂವ್ ಮಾಡಿ ಸರ್ ಏನು ಒಂದ್ ನಿಮಿಷ ಇದನ್ ಮತ್ತೆ ಅಂಟಿಸಿ ಸರ್ ಆರೋಗ್ಯರ ಕಡ್ಡಿನೇ ಅಂಟ್ಸಕ್ಕಾಗಲ್ಲ ಇನ್ನೇನ್ ಪ್ರೂವ್ ಮಾಡ್ತೀರಾ ಸರ್ ಈ ಜನ್ಮದಲ್ಲಿ ನೀವಂತೂ ಉದ್ಧಾರ ಆಗಲ್ಲ ಅದು ನಮ್ಗೆ ಗೊತ್ತು ಸರ್ ತಾವೇನ್ ಕಳ್ಸ್ಕೊಳ್ಳಿ ಥ್ಯಾಂಕ್ಸ್ ವೆಲ್ಕಮ್ ಲವ್ ಅನ್ನೋದು ಮನ್ಸಿಗೆ ಬಂದ್ಮೇಲೆ ಲವ್ವರ್ಗೋಸ್ಕರ ಫುಟ್ಪಾತ್ ಮೇಲೆ ಮಲ್ಕೊಂಡ್ರು ಒಂದೇ 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೊಂಡ್ರು ಒಂದೇ ಓ ಹೊಸ ಲವ್ ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ ನಿದ್ದೆ ಮಾಡಕ್ ಬಿಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ನಾಳೆನೂ ಮಾಡ್ಬೋದು ನಿಂಗೊಂದ್ ವಿಷಯ ಇಲ್ಲ ಏನಪ್ಪಾ ಅದು ಪ್ರೀತಿಸೋ ಹುಡುಗಿರು ಕೋಪಿಸ್ಕೊಂಡಾಗ ಅವ್ರನ್ನ ಕೂಲ್ ಮಾಡ್ತಾ ಮಲಗೋದ್ರಲ್ಲಿರುವಂತ ಥ್ರಿಲ್ಲು ಬೇರೆ ಯಾವ್ದ್ರಲ್ಲೂ ಇರಲ್ಲ ಯಾವಾಗ ನೋಡಿದ್ರು ಸುಂದರವಾಗಿರೋ ಹುಡುಗಿರ್ ಮನೆ ಮೇಲೆ ರೌಂಡ ಹೊಡಿತೀಯಾ ನಾವ್ ಇವಾಗ ಇಲ್ಲಿದ್ದೀವಿ ತಾನೆ ತಾವು ಕಳ್ಸ್ಕೊಳ್ರಿ ಥ್ಯಾಂಕ್ಸ್ ಇದಾನು ಹೌದು ಗುಡ್ ನೈಟ್ ಓ ಮೈ ಗಾಡ್ ಇವನ್ ಹತ್ರ ಏನ್ ಹೇಳ್ದೆ ನಾನ್ ನಿನ್ ಲವ್ ಮಾಡ್ತಿದ್ದೀನಾ ಇದು ತಪ್ಪಲ್ವಾ ಒಂದು ಬುಕ್ ಕೊಟ್ ಮಾತ್ರಕ್ಕೆ ಪ್ರೀತಿ ಅನ್ಕೊಂಡ್ಬಿಡದ ಇದು ಸರಿಯಲ್ಲ ಅಂತ ಆಲೋಚನೆ ಇದ್ರೆ ದಯವಿಟ್ಟು ಮರ್ತ್ಬಿಡು ಕೋಪಿಸ್ಕೊಬೇಡ ನಂದಿನಿ ಬೇಕು ಅಂದ್ರೆ ಸಾರಿ ಕೇಳ್ತೀನಿ ಲೋ ಬೋಂಡ ಸಾರಿ ಕಣ ನನ್ ಮೇಲೆ ಕೋಪ ಆಯ್ತಂದ್ರೆ ಕಪ್ಪಾಡ ಕೊಡ್ದ್ಬಿಡ ದಯವಿಟ್ಟು ಅರ್ಥ ಮಾಡ್ಕೊ ನಂದಿನಿ ಅದರ ಅವಶ್ಯಕತೆ ನನಗಿಲ್ಲ ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ ಬಿಡೋ ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ ನಿನ್ ಕಾಲ್ನ ಲವ್ ಬೇಡ ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ ಓಕೆನಾ ಯಾವ್ದು ಬೇಡ ಪೆನ್ ಹುಡುಕ್ತಾ ಇದೆ ಕಣ್ರು ನಾವ್ ಕೇಳಲಿಲ್ವಲ್ಲ ನಾವೇನ್ ಮುಚ್ಚಿಡ್ಬೇಡಿ ಕ್ಲೋಸ್ ಶಾಟ್ ಅಲ್ಲೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತು ಅಲ್ವಾ ಒಂದ್ ಹುಡುಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಹೆದರ್ಸ್ತಾರೆ ಬೆದರ್ಸ್ತಾರೆ ಇಲ್ಲ ಸುಮ್ನಾಗ್ತಾರೆ ಅದ್ ಬಿಟ್ಬಿಟ್ಟು ಅವ್ಳ ಕಾಲ್ಗೆ ಬೀಳ್ತಿದ್ಯಲ್ಲ ನನ್ ಲವರ್ ಕಾಲಕ್ಕೆ ನಾನ್ ಬಿದ್ರೆ ನಿಮ್ಗಳಿಗೇನೋ ಪ್ರಾಬ್ಲಮ್ ಅಲ್ಲಮ್ಮ ಗಂಡ್ಸಾಗಿ ಹುಡುಗಿ ಕಾಲಕ್ಕೆ ಬೀಳ್ತಿಲ್ಲ ನಿಂಗ್ ನಾಚಿಕೆ ಆಗಲ್ವಾ ರೋಷ ಇಲ್ವಾ ಮಾನ ಮರ್ಯಾದೆ ಎಕ್ಸೆಟ್ರಾ 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 ಅದೆಲ್ಲ ಯಾವ್ದೂ ಇಲ್ಲ ಕಣ್ರು ನನ್ನ ಹಾರ್ಟ್ ಅಲ್ಲಿ ನನ್ನ ಮೈಂಡ್ ಅಲ್ಲಿ ಒಬ್ಳೇ ಇರೋದು ಏನು ಬಾಮೈದ ಇವಳಿಗೆ ಲವ್ ಮಾಡು ಅಂತ ಬೇಜಾನ್ ಹಿಂಸೆ ಮಾಡ್ತಾ ಇದ್ದಂತೆ ಕಾಲಕ್ಕೆ ಬಿಟ್ಟಿದ್ಯಂತೆ ಏನ್ ವಿಷಯ ಅಣ್ಣ ಸ್ವಲ್ಪ ಈ ಕಡೆ ಬಂದಿದ್ದೀನಿ
ಪ್ರಪಂಚದಲ್ಲಿ ಏನೇನೋ ನಡೆಯತ್ತಂತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗತ್ತಾ? ಬಿಟ್ಟಾಕಣ ನಂದಿನಿ, ನೀನ್ ಹೋಗು, ನಾವ್ ಮಾತಾಡ್ತಾ ಇದ್ದೀವಿ. ಇಟ್ಕೋ. ಹೌದು, ಆ ಡುಮ್ಮ ಅವತ್ತು ಇವಳನ್ನ ಬೈಕಲ್ಲಿ ಕುಣ್ಸ್ಕೊಂಡು ಹೋಗಿದ್ದಕ್ಕೆ ಅವ್ನ್ಗೆ ಹೊಡ್ದಿ ಅಂತೆ. ಈಗ ನಾನು ಇವಳನ್ನ ಬೈಕಲ್ಲಿ ಕುಣ್ಸ್ಕೊಂಡು ಹೋಗ್ತೀನಿ, ನನಗೂ ಹೊಡಿತ್ಯಾ? ಇಲ್ಲ ಅಣ್ಣ. ಹೊಡಿತೀಯನಾ? ಅಣ್ಣ ಹೊಡಿಯೋ, ಹೊಡಿಯಲೇ. ಮಾರ ಇಲ್ಲಿ, ಮಾರ. ಕಾಲ್ ಬೇಕಾದ್ರೂ ಹಿಡಿತೀನಿ, ಇಲ್ಲ ತುಟಿ ಬೇಕಾದ್ರೂ ಹಿಡಿತೀನಿ. ನಿನ್ಗೇನೋ ಕಷ್ಟ? ಇನ್ನೊಂದ್ಸಲ ಅವಳ ಸವಾಸಕ್ಕೆ ಏನಾದ್ರು ಹೋದ್ರೆ ಮಗನೇ ಉದ್ದುದ್ದ ಅಡ್ಡಡ್ಡ ಸಿಗ್ದಾಕ್ಬಿಡ್ತೀನಿ. ನಂದಿನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ನ್ ಏನೇ ಅವನು ಇಷ್ಟ ಇಲ್ಲ ಅಂದ್ಮೇಲೂ ಅವ್ನ್ ಎಲ್ಲಂದ್ರಲ್ಲಿ ಕೊನೆಗ್ ಮಿಡ್ ನೈಟ್ ನಲ್ಲಿ ಬೆಗ್ಗರ್ ಜೊತೆ ಮಲ್ಕೊಂಡು ಫೋನ್ ಮಾಡಿ ತಲೆ ತಿಂತಾ ಇದ್ದ. ನೋಡೆ, ಲವ್ ಮಾಡೋರು ಒಬ್ಬ ಗ್ರೀಟಿಂಗ್ಸ್ ಕೊಡ್ತಾನೆ, ಒಬ್ಬ SMS ಕಳಿಸ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ನಿಜವಾದ ಲವ್ನ ಹೇಗ್ ಹೇಳಿದ್ರು ಅದ್ ಲವ್ವೇ ಕಣೆ. ಕಣ್ಮುಂದೆ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಪ್ರೀತಿನೋ ಇಲ್ಲ ದ್ವೇಷನೋ ಆಗಿರುತ್ತೆ. ನಿನಗೆ ಅವನ ಮೇಲಿರೋ ಫೀಲಿಂಗ್ಸ್ ಏನು ಅಂತ ನೀನೇ ಡಿಸೈಡ್ ಮಾಡ್ಕೊ. ಏಯ್, ಯಾರ ನೀನು? ಆ ದೇವಸ್ಥಾನದಲ್ಲಿ ಹೂಮರ ಅಂತ ಕಾಣ್ತಿದ್ಯಾ? ಅಯೋಗ್ಯ ಅಂತಂದು ಬಂದು ನನ್ ಕಾಲ್ ಹಿಡ್ಕೊತಿದ್ಯಾ? ನನ್ಗೆ ಕಾಲ್ ಹಿಡ್ಕೊಳ್ಳೋಣ ಪಾಲ್ ಕೇಳೋಣ ಕಂಡ್ರಾಗಲ್ಲ. ಆದ್ರೆ ನೀನ್ ಕೇಳ್ತಾ ಇದೀನಿ, ಏನ್ ನಿನ್ನ ಹೆಸರು? ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. 3 ದಿನದಿಂದ ನಿಮ್ಮ ನೋಡ್ಕೊಂಡ್ ಬರ್ತಾ ಇದೀನಿ ಅಣ್ಣ. ಒಂದ್ ಚಿಕ್ಕ ಕೆಲ್ಸ ಬೇಕಾಯ್ತಣ್ಣ. ನಿಮ್ ಪಕ್ಕ ಅಭಿಮಾನಿ ಕಣಣ್ಣ ನಾನು. ಅಭಿಮಾನಿ ಅಂತ ನೀನ್ ಸಂಗಾಗಿಂಗ ಕಟ್ತಾನೆ ಏನಪ್ಪ? ಓಕೆ, ನೋಡೋಣ. ನೋಡೋದಕ್ಕೆ ಒಳ್ಳೆ ಪಾಪ ತರ ಇದೆಯಾ? ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಮ್ಮ. ಇಲ್ಲಿ ಸಾಫ್ಟ್ ಆಗಿದ್ರೆ ಆಗಲ್ಲ, ರಫ್ ಆಗಿರ್ಬೇಕು. ನಂತರ ನಾಮ ಹಿಂಗಿಂಗ್ ಹಾಕೊಂಡ್ರಾಗಲ್ಲ, ಹಿಂಗ್ ಹಾಕ್ಬೇಕು. ಆಯ್ತಣ್ಣ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಅಣ್ಣ. ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ. ದುಡ್ಡು ನೋಡಿದ್ರೆ ಭಯ ಆಗತ್ತೆ ಅಣ್ಣ ನನಗೆ. ನಿಜವಲ್ಲೂ ಭಯ ಬಿದ್ಬಿಟ್ಟಲ್ಲ ಅಲ್ವಾ? ಹೌದಣ್ಣ. ಎಲ್ಲಾರ ಎದುರಿಗೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಯಾಕೆ? ತೆಗೆದು ಬಿಟ್ಟ ಅಂದ್ರೆ ಛೇ, ಎಷ್ಟೆಲ್ಲ ಹೇಳೋದು. ನಾನೇನ್ ಟೇಪ್ ರೆಕಾರ್ಡ್ ಇರೋ ಕ್ಯಾಸೆಟ್ ಹೇಳಿದೆ ಹೇಳಕ್ಕೆ. ಅಲ್ಲ, ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೆ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ತೂಕ ಹಾಕಿದ್ರೆ 1/4 kg ಮಾಂಸ ಎಲ್ಲ ಮೈಯಲ್ಲಿ. 4 ಜನದ ಹತ್ರ ಖುಷಿಯಾಗಿ ಮಾತಾಡೋದ್ ಕಲ್ತ್ಕೋ. ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಬಿಡಲ್ಲ. ಯಾವಾಗ ನೋಡು ಶೇರ್ ಮಾರ್ಕೆಟ್ ಅಲ್ಲಿ 100 ಕೋಟಿ ಕಳ್ಕೊಂಡಿರೋ ತರ ಮುಖ ಊದಿಸ್ಕೊಂಡು ಒಳ್ಳೆ ಅಳ್ಮುಂಜಿ ಇದ್ದಂಗಿರ್ತೀಯ. ನೋಡು, ಇಷ್ಟು ದಿನ ನಿನ್ ಹಿಂದೆ ತಿರುಗಿದ್ದಕ್ಕೆ ನನ್ ಬೂಟ್ ತಗೊಂಡು ನಾನೇ ಹೊಡ್ಕೋಬೇಕು. ನಿನ್ ಸವಸ ಸಾಕು. ನಿಂಗೊಂದ್ ದೊಡ್ಡ ನಮಸ್ಕಾರ ಅಮ್ಮ, ನಾನೇನ್ ಬರ್ತೀನಿ. ಇಷ್ಟು ದಿನ ನೀನು ನನ್ ಸುತ್ತ ತಿರುಗ್ತಾ ಇದ್ದೆ, ಈಗ ನಾನು ನಿನ್ ಸುತ್ತ ತಿರ್ಗೋ ತರ ಮಾಡ್ದೆ. ನೀನೇನ ಇದನ್ನ ಮಿಕ್ಸ್ ಮಾಡಿದ್ದು? ಅದು ಕರೆಕ್ಟ್ ಆಗೇ ಮಾಡಿದೀಯಲ್ಲಯ್ಯ. ಯಾಕೆ ಟೆನ್ಷನ್ ತಗೋತೀಯ? ಇಷ್ಟು ದಿವಸಕ್ಕೆ ಇವತ್ತೇ ನೀನು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿರೋದು ನೋಡು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಓಕೆ ಸರ್. ಥ್ಯಾಂಕ್ಸ್ ನಂದಿನಿ. ಯಾಕೆ? ಲೈಫಲ್ಲಿ ಫಸ್ಟ್ ಟೈಮ್ ಲೆಕ್ಚರರ್ ನನ್ನ ಗುಡ್ ಅಂದ್ರು. ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣ. ನಿಂಗೂ ಟ್ಯಾಲೆಂಟ್ ಇದೆ, ಆದ್ರೆ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ನಾನು ಏನ್ ಮಾಡ್ಲಿ ನಂದಿನಿ? ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಅಂದ್ರೆ ಅವ್ನ ಸ್ನೇಹಿತರು ಕರೆಕ್ಟ್ ಆಗಿರ್ಬೇಕು. ನನಗೂ ಇದಾರೆ ಸ್ನೇಹಿತರು ಅಂತ. ಅಲ್ಲಿ ನೋಡು, ಕೃಷ್ಣ ನಮ್ ಬಗ್ಗೆ ನಂದಿನಿ ಹತ್ರ ಏನೋ ಹೇಳ್ತಾ ಅನ್ಕೊಂಡ್ರು. ಇನ್ನೇನಿರುತ್ತೆ ಹೇಳೋದಿಕ್ಕೆ? ನಾವೆಲ್ಲ ಒಳ್ಳೆ ಸ್ನೇಹಿತರಲ್ವಾ? ಒಳ್ಳೆ ವಿಷಯನೇ ಹೇಳ್ತಿರ್ತಾನೆ. ಒಬ್ಬನಾದ್ರೂ ಕರೆಕ್ಟ್ ಆಗಿದಾನ? ಎಲ್ಲ ಕಚ್ಚಡ ನನ್ ಮಕ್ಕಳು. ಕುಳ್ಳ ಇದಾನಲ್ಲ, ಅವ್ನ ಹುಡುಗಿರು ಹುಚ್ಚು. ಒಂದು ಲೈಟ್ ಕಂಬಕ್ಕೆ ಸೀರೆ ಸುತ್ತಿದ್ರು ಅದನ್ನೇ ನೋಡ್ತಾ ಗರಡ್ ಕಂಬದ ತರ ನಿಂತು ಬಿಡ್ತಾನೆ. ಇನ್ನೊಬ್ಬ ಇದಾನಲ್ಲ ಬೇತಾಳ, ಅವ್ರ ಅಪ್ಪ ಅಮ್ಮ ಕೊಡ್ಸಿದ ಬುಕ್ಸ್ನೆಲ್ಲ ಆಫ್ ರೇಟಿಗೆ ಮಾರ್ಕೊಂಡು ಮಜಾ ಮಾಡ್ತಿರ್ತಾನೆ. ಕತ್ತನ್ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ಕಟ್ಟಾಕಿದ್ರೆ ಅದು ಪುಸ್ತಕ ತಿನ್ನತ್ತೆ ಹೊರತು ಎಲ್ಲಿ ಓದ್ಕೊಳತ್ತೆ. ಇಂತ ನನ್ ಮಕ್ಕಳ ಜೊತೆ ಇದ್ರೆ ಯಾವಂತಾನೆ ಉದ್ಧಾರ ಆಗ್ತಾನೆ. ಕೃಷ್ಣ, ಇರ್ರು, ಏನು ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ. ಈ ಬುಕ್ ತಗೋ, ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಇಫ್ ಯು ಡೋಂಟ್ ಮೈಂಡ್, ನಿನ್ನ ಮನೆಗ್ ಡ್ರಾಪ್ ಮಾಡ್ಲಾ? ಆಯ್ತು. ಕಮಾನ್. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಪ್ಪ. ಅಣ್ಣ, ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಬಾಣ ಬಾ. ಏನಣ್ಣ ಕರ್ದ? ಅಣ್ಣ,
ಇವನ್ನ ನೋಡ್ರೆ ನಿಂಗೆ ಹೆಂಗನ್ಸುತ್ತೆ ಅಣ್ಣ? ಒಳ್ಳೆ ಹುಡ್ಗ, ಬುದ್ಧಿವಂತ, ಇರೋ ತರ ಕಾಣ್ತಾನೆ. ಆ? ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದು ಹ್ಮ್. ನನ್ ನೋಡ್ರೆ ಹೆಂಗನ್ಸುತ್ತೆ? ಬ್ಯಾಡ ಬಿಡಣ, ಪರವಾಗಿಲ್ಲ ಹೇಳು. ಬ್ಯಾಡ ಕಣ. ಇರ್ಲಿ ಹೇಳ್ಬಿಡ್ಲಾ? ನಾಚಿಕೆ ಬೇಡ, ಹೇಳು. ಹೇಳ್ಬಿಡ್ಲಾ? ಹಾ ಹೇಳು. ಅಣ್ಣ ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕದ್ಕೊಂಡು ಹೋಗೋ ಕಳ್ಳನ್ ತರ ಇದೆಯಾ? ಎಚ್ಚದಾಗಿ ಹೇಳ್ದ. Correct ಆಗಿ ಹೇಳ್ದ ಅಣ್ಣ. ಏನಪ್ಪ ಹಿಂದ್ಗಡೆ ಏನಣ್ಣ ತಿಂತೀಯಣ್ಣ? ನನ್ ಮಗನೇ ಅಲ್ಲಿ ಹೇಗಿದ್ಯಾ? ಸುಪ್ರೀಂ ಕೋರ್ಟ್ ಜಡ್ಜಿ ಅವ್ರ ಬಗ್ಗೆ check ಮಾಡಿರ್ತಾರೆ. ಎಲ್ಲಾರ ಕೆಲ್ಸ ಬಿಡ್ಸ್ಬೇಕು. ನಮಗೆ ಏನು ನನ್ನ ಮಗ? ಅಪ್ಪ ಪ್ರಿನ್ಸಿಪಲ್ ನಿಮ್ಮನ್ನ ನೋಡ್ಬೇಕಂತಿದ್ರಪ್ಪ. ಅಲ್ಲಿ ಫೋಟೋ ಇದೆಯಲ್ಲ, ತಗೊಂಡ ಕೊಡು. ಫೋಟೋ ಅಲ್ಲಪ್ಪ, ನಿಮ್ಮನ್ನ ಹತ್ರದಿಂದನೇ ನೋಡ್ಬೇಕಂತ ಇದ್ರಪ್ಪ. ಹತ್ತಿರದಿಂದ ಮಾತಾಡುವಂತ ವಿಷಯ ಏನಪ್ಪ? ನಿಮ್ಮ ಮಗನ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಬೇಡ ಕಣೋ, ಹೋದ್ ಸರ್ತಿ ಅವ್ರು ನನ್ನ ಜೊತೆಲಿ ಮಾತಾಡಿದ್ದು ಇನ್ನು ನನ್ನ ಕಿವಿಯಲ್ಲಿ DTS ಎಫೆಕ್ಟ್ ಜೊತೆಲಿ ಎಕೋ ಆಗ್ತಾ ಇದೆ. ಅವರು ನಿನ್ನನ್ನ ಬೈತಾರೋ ನನ್ನನ್ನೇ ಬೈತಾರೋ ಅರ್ಥ ಆಗಲ್ಲ ಕಣೋ. ಪುಟ್ಟ, ಆ. ಕೃಷ್ಣ, ಆ. ನಾನೊಂದ್ ಹೇಳ್ತೀನಿ, ಹಾಗೆ ಮಾಡು. ಈ ಸರ್ತಿ ಅಮ್ಮನ್ ಕರ್ಕೊಂಡು ಹೋಗು. ಏನ್ರಿ ಅಮ್ಮನ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ನೀವ್ ಹೊರಗಡೆ ಬಾರ, ಹೇಳ್ತೀನಿ. ಏನ್ರಿ? ಏನಿಲ್ಲ ಕಣೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಪೇರೆಂಟ್ಸ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗ್ಬಿಟ್ ಬಾ. ಯಾವಾಗ್ಲೂ ನೀವೇ ತಾನೇ ಹೋಗ್ತಾ ಇದ್ದಿದ್ದು. ಇಲ್ಲ, ಅದು ಆ ಪ್ರಿನ್ಸಿಪಾಲ್ರು ನಿನಗೂ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಅಷ್ಟೇ. ಆಯ್ತು ಬಿಡಿ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿರೋ. ಸರಿಮಾ. ಅಯ್ಯೋ ಡ್ಯಾಡಿ, ಇಂತ ಒಳ್ಳೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿನ್ಗೆ? ಎಲ್ಲ ನಿನ್ನಿಂದ ಮಗನೇ. ಸೂಪರ್ ಡ್ಯಾಡಿ. ಯಾರಣ್ಣ ಅವಳು? ಶಂಕರೇಗೌಡ್ರ ಮಗಳು. ಸಕ್ಕತ್ತಾಗಿದ್ದಾಳಣ್ಣ. ನಾವಿಲ್ಲಿ ಬಂದಿರೋದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ, ಕ್ರಿಯೇಟ್ ಮಾಡ್ಕೊಳಕಲ್ಲ. ಕಣ್ಣಾಗ್ದೆ ಅನ್ಕೋ, ಕಣ್ಗುಡ್ಡೆ ಕಿತ್ತು ಗೋಲಿ ಆಡ್ಬಿಡ್ತಾರೆ. ಓಹೋ, ಹಂಗ ಮಿಸ್ ಕಾಡ್ತಾ ಇದ್ರೆ ಕತ್ತರಿಸಿ ಫುಟ್ಬಾಲ್ ಆಡ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಅಣ್ಣ, ಈ ಹುಡುಗಿ ನಾನು ಏನಾದ್ರೂ ವರ್ಕೌಟ್ ಮಾಡ್ಬಿಟ್ರೆ ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಅವ್ರಪ್ಪ ನಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಡ್ತಾರ ಅಣ್ಣ. ಹೆಂಗೆ ಐಡಿಯಾ? ಓಸಿ ಕರೆಂಟ್ ಸಿಗುತ್ತೆ ಅಂತ AC ಹಾಕೊಂಡ್ರೆ ಓಕೆ ಕಣೋ. DC ಮುಟ್ಟಿದ್ರೆ ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟಿದ್ದಲ್ಲ. ಹೋಗಿದ್ದಕ್ಕೆ ಅಮ್ಮ ಹೊಟ್ಟಿಗೆ BP ಶುಗರು ಪೈಲ್ಸ್ ಎಲ್ಲ ಬರ್ಸ್ಬಿಟ್ಟಿದ್ದ ಅಮ್ಮ. ಅಂಕಲ್ ಬನ್ನಿ ಬನ್ನಿ. ಕೃಷ್ಣ ಬರಕ್ ಹೇಳಿದ್ದ, ಇದಾನ? ಕೃಷ್ಣ, ನಿಮ್ ಫ್ರೆಂಡ್ಸ್ಗೆಲ್ಲ ಬರೋಕ್ ಹೇಳಿದ್ದೆ ಅಂತಲ್ಲ, ಬಂದಿದಾರ ನೋಡು. ಇಲ್ಲ ಅಂತ ಹೇಳ್ ಕಳ್ಸಪ್ಪ, ನಾವ್ ಓದ್ಕೋಬೇಕು. ವೇಸ್ಟ್ ಬಾಡಿಗಳು. ನಾ ಬರ್ಸ್ತೀನಪ್ಪ. ಏಯ್ ಕೂತ್ಕೊಳ್ಳೋ. ರೀಡಿಂಗ್ ಅನ್ನೋದು ಪುಸ್ತಕದಲ್ಲಿರೋದ್ ತಾನೆ, ಅದ್ ಯಾವಾಗ ಬೇಕಾಗ ಓದ್ಕೋಬಹುದು. ಆದ್ರೆ ಡ್ರಿಂಕಿಂಗ್ ಅನ್ನೋದು ಬಾರಲ್ಲಿದ್ದಾಗ ಮಾತ್ರ ಮಾಡಕ್ಕಾಗೋದು. ಸರಿ ಅಂಕಲ್, ಓದ್ಕೊಳ್ಳಿ, ನೀವು ಡಿಸ್ಟರ್ಬ್ ಮಾಡಬೇಡಿ. ನೀವು ಎಲ್ಲ ಅವನ್ ತರ ಓದ್ಕೊಳ್ರಪ್ಪ. ಟ್ರೈ ಮಾಡ್ತೀವಿ ಅಂಕಲ್. ನಡ್ರು ಬಾರೋ. ಇದು ನಮ್ ಬ್ಲಡ್, ಎಲ್ರು ಇವನ್ ತರ ಎಲ್ಲಿ ಓದ್ಕೊಳಕ್ಕಾಗತ್ತೆ. ಸರ್, ಮೈ ಮದರ್ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹ್ಮ್. ಸರ್, ಇವನ್ ಶಿ ಇಸ್ ಅ ಗ್ರಾಜುಯೇಟ್ ಸರ್. ಯು ಕ್ಯಾನ್ ಸ್ಪೀಕ್ ಟು ಅವರ್ ಇನ್ ಇಂಗ್ಲಿಷ್. Is it? Good, very good, very good. But unfortunately, your son is not so good. No. Your son is not attending the classes regularly. Even if he attends, I receive a lot of complaints on him. Okay. Okay? What did you say? What did you say? Okay. Okay, what's okay? I'm trying to tell you very seriously. Please try to understand me, madam. Right. Did you say right? No. Will you please say what is okay, what is no, what is all right? I am telling you, this is the last warning. I have never seen a mother like you. Okay. Okay? What's okay? Now I know how children are spoiled by their mothers. Okay. Okay? Is it okay for you? How can this be okay for you? Do you have any brain? Right. Right? Please somebody help me. What's happening here? Yes. Oh. Right. Oh. If I spend some more time with you, I am sure I will forget everything whatever I have learned. Please, I am telling you, your son is far, far better than you. Yes.
ಆಲ್ ರೈಟ್. Right, at least you got it. For a second, please don't talk. Will you please do me a favor? Yes, sir. Will you please take her away and save me? ಓಕೆ ಸರ್. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ, ನಡೀರಿ. ನಮಸ್ಕಾರ ಸರ್. ಆಯ್ತು ಹೋಗಮ್ಮ. ಬರ್ಲಾ ಸರ್? ಆಯ್ತಾಯ್ತು ಹೋಗಪ್ಪ, ಬಿಟ್ರೆ ಸಾಕಾಗಿದೆ.